ಅಯ್ಯೋ ಒರ್ಸ್ಬೇಕಿದ್ನ ಎಷ್ಟು ಧೂಳಾಗಿದೆ ನೋಡು. ಭೂಮಿ, ಏನ್ರಿ ಏನಾದ್ರು ಬೇಕಿತ್ತಾ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಭೂಮಿ, ಅದಕ್ಕೆ ಬಂದೆ. ಏನ್ರಿ ಏನ್ ಹೇಳಿ, ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಏನೋ ಕೋಪದಲ್ಲಿದ್ದೀರಾ ಅನ್ಸುತ್ತೆ. ಏನಾಯ್ತು? ಏನಾಯ್ತು, ಏನ್ ಮಾಡ್ತಿದ್ಯಾ ಅಂತ ನೀನು ಹೇಳ್ಬೇಕು, ನನ್ನ ಕೇಳಿದ್ರೆ. ಅಯ್ಯೋ ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ಬಿಡಿ, ಅದೇನು ಅಂತ ಅರ್ಥ ಆಗಂಗೆ ಹೇಳಿ. ನೀನೇನೋ ನಾನು ಮೋಸ ಮಾಡ್ತಿದ್ಯಾ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತದೆ ಭೂಮಿ ನನಗೆ. ಏನ್ರಿ ಏನ್ ತಲೆಗಿಲ್ಲ ಕೆಟ್ಟಿದ್ಯಾ ನಿಮ್ಗೆ? ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನಾನೇನ್ ಮೋಸ ಮಾಡ್ತಾ ಇದ್ದೀನಿ ನಿಮ್ಗೆ? ಅವತ್ತೇನೋ ಮಾತಾಡಿ ನನ್ನ ಕೋಪದಲ್ಲಿ ಹೋಗ್ಬಿಟ್ಟೆ, ಅದಕ್ಕೆ ನೀವೇನಾದ್ರೂ ಅನ್ಸ್ಕೋತೀನಿ ಅಂತ ತಿಳ್ಕೊಂಡಿದ್ದೀರಾ ನೀವು? ನೋಡಿ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನೀವು ಮಾತಾಡಿದೆಲ್ಲ ಕೇಳಿಸ್ಕೊಳಕ್ಕೆ ನನ್ಗಾಗಲ್ಲ. ಏನು ಅಂತ ಕರೆಕ್ಟಾಗಿ ಹೇಳಿ. ಏನಾಯ್ತಾ ಅವಿನಾಶ? ಯಾಕೆ ಹಿಂಗೆ ಕಿಚ್ಚಾಡ್ತಿದ್ದಿ ಭೂಮಿ ಮೇಲೆ? ನೋಡಿ ಅತ್ತೆ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಏನಾಯ್ತಾ? ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅವಳ ಜೊತೆ? ಅಮ್ಮ, ನೀನು ಸುಮ್ಮನೆ ಇರು. ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡು ಹಿಂಗಾಗಿರೋದು. ಹೇಳ್ತಿಲ್ಲ ಕೇಳೋದಿಲ್ಲ, ಎಲ್ಲಿ ಬೇಕಲ್ಲಿ ಗೊಯ್ತಾಳೆ. ಏನಾದರೂ ಕೇಳಿದ್ರೆ ನಮ್ಮ ಹತ್ರನೇ ಸುಳ್ಳು ಹೇಳ್ತಾಳೆ. ಏನು ಇವಳು ಉದ್ದೇಶ? ಏನಮ್ಮ ಇವಳು ಉದ್ದೇಶ? ಇವಳು ಉದ್ದೇಶ ಕೆಟ್ಟದಾಗ ಏನೂ ಇಲ್ಲ ಅಂದಮೇಲೆ ನಮ್ಮ ಹತ್ರ ನಿಜ ಹೇಳ್ಬಿಟ್ಟು ಓಕೆ ಇವಳಿಗೆ. ನಾವೆಲ್ಲ ಭೂಮಿ ಭೂಮಿ ಅಂತ ತಲೆ ಮೇಲೆ ಕೂರ್ಸ್ಕೊತಿದ್ವಲ್ಲ, ಅದಕ್ಕೆ ಅವಳಿಗೆ ಹಿಂಗೆ ಆಡ್ತಾ ಇರೋದು. ನಾನೆಲ್ಲಕ್ಕೆ ಹೋಗಿದೆ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ? ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ನಾನು ಅವಾಗಲೇ ಹೇಳ್ತೀನಿ ಅದೇನು ಕರೆಕ್ಟಾಗಿ ಹೇಳಿ ಅಂತ. ಏನಿಲ್ಲ, ಅದೇನು ಸರಿ ಹೇಳು. ಅಮ್ಮ, ಭೂಮಿ ನೆನ್ನೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಆದರೆ ನಾನು ಬರ್ತೀನಿ ಅವಳ ಜೊತೆ ಅಂತಂದರೆ ಬೇಡ, ನಾನೇ ಹೋಗ್ಬಿಟ್ಟು ಬರ್ತೀನಿ, ಬೇಡ ಬೇಡ ಅಂದ್ಬಿಟ್ಟು ನನ್ನ ಇಲ್ಲೇ ಹೋಗ್ಬಿಟ್ಟು ಹೋದ್ಲು. ಸರಿ, ದೇವಸ್ಥಾನಕ್ಕೆ ತಾನೇ ಹೋಗ್ಬಿಟ್ಟು ಬರ್ತಾಳೆ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇವಳಿಗೆ ನಮ್ಮೂರಲ್ಲಿ ಇಷ್ಟು ದೇವಸ್ಥಾನವೇ, ಅದೆಲ್ಲ ಬಿಟ್ಬಿಟ್ಟು ಪಕ್ಕದೂರಿಂದ ಪಕ್ಕದೂರಿಗೆ ಹೋಗೋಳೆ. ಯಾವ ಊರಿಗೆ ಹೇಳು? ಇದು ರಾಣಿ ಅತ್ತೆ ಅವ್ರ ಅಮ್ಮನ ಮನೆ ಐತಲ್ಲ, ಆ ಊರಿಗೆ ಹೋಗೋಳೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಇವಳಿಗೆ ಏನಕ್ಕಮ್ಮ ಅಲ್ಲಿ ತನಕ ದೇವಸ್ಥಾನಕ್ಕೆ ಹೋಗೋಂಥದ್ದು ಏನೈತೆ ಇವಳಿಗೆ? ನಮ್ಮೂರಲ್ಲಿ ದೇವಸ್ಥಾನಗಳಿಲ್ವಾ? ಅಷ್ಟು ದೂರ ಹೋಗೋಳು, ನನಗೆ ಯಾಕೆ ಇಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನನ್ನನ್ನು ಯಾಕೆ ಬಿಟ್ಬಿಟ್ಟು ಹೋದ್ಲು? ನನ್ನ ಕರ್ಕೊಂಡು ಹೋಗೋದಿತ್ತಾನೆ. ಅಷ್ಟು ದೂರ ಹೋಗೋಳು ನನ್ನ ಜೊತೆ ಬಂದಿದ್ರೆ ನಾನೇ ಕರ್ಕೊಂಡು ಹೋಗ್ತಿರ್ಲಿಲ್ವ ಇವಳನ್ನ? ಬಸ್ ಹತ್ಕೊಂಡು ಅಷ್ಟು ದೂರ ಹೋಗಿ ನನಗೆ ಸುಳ್ಳು ಹೇಳಿ ಯಾಕೆ? ಏನು ಉದ್ದೇಶ? ಏನಕ್ಕೆ ಹೋಗಿದ್ಲು ಅಲ್ಲಿ ತನಕ ನಂಗೆ ಗೊತ್ತಾಗಬೇಕು ಅಷ್ಟೆ. ಏನಮ್ಮ ಇದು ಭೂಮಿ, ನೀನು ಹೇಳ್ತಾರ ನಿಜನಾ? ಅಷ್ಟು ದೂರ ಹೋಗಿದ್ದ? ಅಲ್ಲ, ಅಷ್ಟು ದೂರ ನೀನು ಯಾಕೆ ಒಬ್ಳೆ ಹೋಗೋದೆ? ನಾನು ಇತ್ತಿಲ್ವಾ, ಅಜ್ಜಿ ಇತ್ತಿಲ್ವಾ, ಅವಿನಾಶ್ ಇತ್ತಿಲ್ವಾ? ಯಾರನ್ನಾದ್ರೂ ಒಬ್ರು ಕರ್ಕೊಂಡು ಹೋಗ್ಬೇಕು ತಾನೆ? ಒಬ್ಳೆ ಹೋಗೋಂಥದ್ದು ಏನಿಷ್ಟು ಅಷ್ಟು ದೂರ? ಇಲ್ಲ, ನಮ್ಮೂರಲ್ಲಿ ಬೇಕಾದಷ್ಟು ದೇವಸ್ಥಾನಗಳಲ್ಲವಾ? ಅಲ್ಲಿ ತನಕ ಯಾಕೆ ಹೋಗಿದೆ? ಅದೇನು ಕೇಳ್ತಾವನಲ್ಲಿ ಹೇಳು. ಸುಮ್ಮನೆ ನಿಂತ್ಕೊಂಡ್ರೆ ನೀವು ಅವನು ಅನ್ಕೊಂಡಂಗೆ ಹಾಕಿಲ್ವಾ? ಅದೇನು ಅಂತ ಹೇಳು ಬಾಯ್ಬಿಟ್ಟು. ಅದು ಅದೇ ನೋಡ್ದಾ ಈಗ ಸತ್ಯ ಗೊತ್ತಾಗ್ಬಿಡ್ತಲ್ಲ, ಅದು ಇದು ಅಂತ ಕತೆ ಕಟ್ಟಕ್ಕೆ ಏನೋ ಪ್ಲಾನ್ ಮಾಡ್ತಾವಳೆ. ಸುಮ್ಮನಿರಿ ಸ್ವಲ್ಪ. ಅದು ಇದು ಅಂತ ಹೇಳಿ ನಾನೇನು ಕತೆ ಕಟ್ಟಲ್ಲ ನಿಮಗೆ. ನಿಜ ಹೇಳ್ಬಾರ್ದು ಅಂತ ಇದ್ದೆ, ಹೇಳ್ತೀನಿ ಅಷ್ಟೇ. ಇನ್ನೇನು ಮಾಡೋದು? ನನಗೂ ಇನ್ನು ಬೇರೆ ದಾರಿ ಇಲ್ಲ ಈಗ. ನಿಜನಾ? ಏನು ಅದು? ಅದು ಅತ್ತೆ, ನಾನು ನವ್ಯನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅತ್ತೆ. ನವ್ಯ ಅವ್ರ ಅಜ್ಜಿ ಊರಲ್ಲೇ ಇದ್ದಾಳೆ. ಅವಳನ್ನ ಒಂಚೂರು ಭೇಟಿ ಮಾಡಿ ಸ್ವಲ್ಪ ಮಾತಾಡಬೇಕಿತ್ತು ಅವಳ ಹತ್ರ. ಅದಕ್ಕೋಸ್ಕರ ಅವ್ರ ಊರಿಗೆ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ನಿಮ್ಮನ್ನೆಲ್ಲ ಕರ್ಕೊಂಡೋದ್ರೆ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವ್ರು ಬರ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದೆ ಅಷ್ಟೇ. ಅದ್ಬಿಟ್ಟು ಬೇರೆ ಏನು ಕೆಟ್ಟ ಉದ್ದೇಶನೂ ಇಲ್ಲ. ನಾನು ಇನ್ನು ಯಾರನ್ನೂ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ. ನಾನು ನಿಜವಾಗ್ಲೂ ಭೇಟಿ ಮಾಡೋಕ್ಕೆ ಹೋಗಿದ್ದು ನವ್ಯನ ಭೇಟಿ ಮಾಡೋಕ್ಕೆ. ನಾವು ಬಂದರೆ ಏನು? ನಾನು ಬಂದರೆ ಏನು ತೊಂದರೆ ಆಯ್ತಿತ್ತು ನಿನಗೆ ನವ್ಯನ ಭೇಟಿ ಮಾಡೋಕ್ಕೆ? ನೀವು ಬಂದರೆ ತೊಂದರೆ ಅಂತ ಅಲ್ಲ ರೀ, ಆ ಸತ್ಯ ನಿಮ್ಗೆ ಗೊತ್ತಾಗಬಾರ್ದು ಅಂತ ಅಷ್ಟೇ. ನಿಮ್ಗೆ ಗೊತ್ತಾಗಬಾರ್ದು ಅಂತ ನಾನು ಮುಚ್ಚಿಟ್ಟಿದ್ದೆ. ಅವಳ ಜೊತೆ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ ನೀವು ಬಂದರೆ, ಅದಕ್ಕೆ ಮುಚ್ಚಿಟ್ಟಿದ್ದೆ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶನೂ ಇಲ್ಲ. ಏನು ಸತ್ಯನಮ್ಮ? ಅದೇನು ಬಾಯ್ಬಿಟ್ಟು ಕರೆಕ್ಟಾಗಿ ಹೇಳು. ಅತ್ತೆ, ಅದು ನವ್ಯಗೆ ತುಂಬ ತೊಂದರೆ ಆಗಿಬಿಟ್ಟಿದೆ ಅತ್ತೆ. ನವ್ಯ ಮದುವೆ ಆಗಿದ್ಲಲ್ಲ, ಹುಡುಗ ಮೋಸ್ಕಾರ, ಅವಳಿಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಆಲ್ರೆಡಿ ಅವ್ಳಿಗೆ ಮದುವೆಗೆ ಒಂದು ಮಗು ಇದೆಯಂತೆ, ಮತ್ತು ದೊಡ್ಡ ಶ್ರೀಮಂತ ಅದು ಇದು ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಅತ್ತೆ. ಏನೂ ಇಲ್ಲ ಅವನ ಹತ್ರ, ಏನೂ ಇಲ್ಲ, ಅನಾಥ ಅವನು. ಇರೋಕ್ಕೊಂದು ಮನೆಯೂ ಇಲ್ವಂತೆ, ಬಾಡಿಗೆ ಮನೇಲಿದ್ದಂತೆ. ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗ್ತಿದೆ, ಅಂಥ ಪರಿಸ್ಥಿತಿ ಇಲ್ಲ ಅಂತೆ. ಅಂಥವನು ಸುಳ್ಳು ಹೇಳಿ ನವ್ಯನ ಮದುವೆ ಆಗ್ಬಿಟ್ಟಿದ್ದಾನೆ. ಅದು ಹೆಂಗಾದ್ರೂ ಆಗಲಿ, ಆದರೆ ಮದುವೆಗೆ ಆಲ್ರೆಡಿ ಒಂದು ಮಗು ಇದೆ. ಅದು ಹೆಂಗೆ ಸಹಿಸ್ಕೊತಾಳೆ ಪಾಪ ಅವಳು? ಅವ್ಳಿಗೆ ನಿಜ ಗೊತ್ತಾದ್ಮೇಲೆ ಅವ್ಳು ಮದುವೆಯಾಗಿ ಮಗು ಇತ್ತಲ್ಲ, ಅವ್ರ ಜೊತೆನೇ ಒಂದು ಮಾಡಿ ಅವರಿಬ್ಬರನ್ನು ಚೆನ್ನಾಗಿರಲಿ ಅಂತ ಬಿಟ್ಬಿಟ್ಟು ಇವಳು ದೂರ ಆಗಿಬಿಟ್ಟಿದ್ದಾಳೆ, ಒಬ್ಬಳೇ ಇದ್ದಾಳೆ. ಅದನ್ನು ಅವ್ರ ಮನೆಯವ್ರಿಗೂ ಹೇಳಿರಲಿಲ್ಲ. ಅತ್ತೆಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ, ರಾಣಿ ಅತ್ತೆಗೆ. ಹಾಗಾಗಿ ಊರಿಗೆ ಬಂದಿದ್ದಾರೆ. ಊರಿಗೆ ಕರ್ಕೊಂಡು ಅಜ್ಜಿ ಅವ್ರ ಊರಿಗೆ ಕರ್ಸ್ಕೊಂಡಿದ್ದಾರೆ ಅವಳನ್ನ. ಅವಳಿಗೆ ಒಪ್ಪಿಸಿ ಹೆಂಗಾದ್ರೂ ಮಾಡಿ ಬೇರೆ ಕಡೆ ಒಂದು ಹುಡುಗ ನೋಡಿ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವಳು ಒಪ್ಕೋತಾ ಇಲ್ಲ. ನಾನು ಅವಳ ಜೊತೆ ಮಾತಾಡಿ ಅವಳನ್ನ ಒಪ್ಪಿಸ್ಬೇಕು ಅಂತ ರಾಣಿ ಆಂಟಿನ ಹತ್ರ ಕೇಳಿಕೊಂಡ್ರು. ನಾನು ಒಂದು ಹೆಣ್ಣಾಗಿ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ನಿಮ್ಗೆ ಹೇಳಿದ್ರೆ ನೀವೆಲ್ಲ ಏನಾದರೂ ಅನ್ಕೋತೀರ ಅವ್ರ ಬಗ್ಗೆ ಅಂತ. ಪಾಪ ನವ್ಯ ಬೇಜಾರು ಮಾಡ್ಕೋತಾ ಇದ್ಲು, ಅದಕ್ಕೆ ನೀವು ಯಾರ ಹತ್ರನೂ ಹೇಳಲಿಲ್ಲ. ಆದರೆ ನವ್ಯನ ಹತ್ರ ನಾನು ಮಾತಾಡಿ ಅವಳನ್ನ ಒಪ್ಪಿಸ್ಲೇಬೇಕಿತ್ತು. ಪಾಪ ಅವಳು ನನಗೆ ಸಹಾಯ ಮಾಡಿದಾಳೆ, ನನ್ನ ಜೀವನ ಚೆನ್ನಾಗಿರಲಿ ಅಂತ. ಅವಳ ಜೀವನ ಹಾಳಾಗೋದು ನಾನು ಹೇಗೆ ಸಹಿಸ್ಕೊಳ್ಳಿ ಅತ್ತೆ? ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ ಅವಳ ಜೊತೆ ಮಾತಾಡೋಕ್ಕೋಸ್ಕರ. ಈಗ ಅವ್ರ ಅಮ್ಮ ನೋಡ್ತಿರೋ ಹುಡುಗನ ನೋಡಿ ಮದುವೆ ಮಾಡ್ಕೊ ಅಂತ ಹೇಳಕ್ಕೆ ಹೋಗಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅತ್ತೆ. ಏನು ಹೇಳ್ತಿದ್ದೆ ಭೂಮಿ ನೀನು? ನವ್ಯಂಗೆ ಅಷ್ಟು ದೊಡ್ಡ ಮೋಸ ಆಗಿದೆಯಾ? ಪಾಪ ಅವಳು ಅದನ್ನೆಲ್ಲ ಹೆಂಗೆ ಸಹಿಸ್ಕೊತಾಳೆ? ನೀನು ಯಾಕೆ ನಮ್ಮ ಹತ್ರ ಇದನ್ನೆಲ್ಲ ಹೇಳಿಲ್ಲ ಇಷ್ಟು ದಿನ? ಅದೇ ರೀ, ಹೇಳಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೋತೀರಾ, ಮತ್ತೆ ನವ್ಯನ ಬಗ್ಗೆ ಏನಾದರೂ ಅನ್ಕೋತೀರಾ ಅಂತ ನಾನೇ ಸುಮ್ಮನಾದೆ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಅಯ್ಯೋ ಪಾಪ ಅವಳು
ಹಾಂ ಯಾಕಪ್ಪ ಅಂತ ಮೋಸ ಮಾಡೋನ್ನ ಮದುವೆ ಆದ್ಲಿ ಇವಳು ನೋಡ್ಕೊಂಡು ಮಾಡಿಕೊಂಡು ಆಗೋದಲ್ವಾ ಹಾಂ ಅಯ್ಯೋ ದೇವರೇ ಪರಮಾತ್ಮ ಇಂಥದ್ದೊಂದು ಆಗದೆ ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ವಲ್ಲ ಹಾಂ ಅಯ್ಯೋ ನಮ್ಮ ಅದಕ್ಕೆ ಅದೆಷ್ಟು ಕಷ್ಟಪಡ್ತಾ ಇದ್ದಾಳೋ ಆ ಹೆಣ್ಣು ಅದೆಷ್ಟು ಕಷ್ಟಪಡ್ತಾ ಇದ್ದದು ಏನು ನಾವು ಸಂಬಂಧಿಕರಾಗಿ ಈ ಕಷ್ಟದಲ್ಲಿ ಅವ್ರ ಜೊತೆ ನಿಲ್ದಂಗೆ ಆಯ್ತಲ್ಲಪ್ಪ ಭೂಮಿ ನೀನಾದರೂ ಹೋಗಿ ಅವ್ರ ಜೊತೆ ನಿಂತಿದೆಯಲ್ಲ ಬಿಡವ ಅದೇ ನಮ್ಗೆ ಸಮಾಧಾನ ಈಗ ಒಪ್ಕೊಂಡ್ಲಾ ಏನು ಅದು ನನಗೆ ಗೊತ್ತಿಲ್ಲತ್ತೆ ನಾನು ಹೇಳೋದು ಹೇಳಿದ್ದೀನಿ ಒಪ್ಕೋತೀನಿ ಅಂತ ಅಂದ್ಲು ಆದರೆ ಅಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡಿದೆ ಫೋನು ರಿಸೀವ್ ಮಾಡ್ತಿಲ್ಲ ಅವಳು ಆಂಟಿನೂ ಬ್ಯುಸಿ ಇರ್ಬೋದು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಫೋನ್ ಮಾಡೋಕ್ಕೆ ಹೋಗಲಿಲ್ಲ ನಾಳೆ ಹುಡುಗನ ಕಡೆಯವ್ರು ಬರ್ತಾರೆ ಅನ್ಸುತ್ತೆ ಅದೇನಾಗುತ್ತೋ ಏನೋ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವಳು ಏನೂ ಹೇಳೋಕ್ಕೆ ಫೋನು ರಿಸೀವ್ ಮಾಡ್ತಿಲ್ಲ ನನಗೂ ಅದೇ ಟೆನ್ಷನ್ನು ಅಯ್ಯೋ ಛೇ ಭೂಮಿ ತಪ್ಪಾಗಿ ತಿಳ್ಕೊಬಿಟ್ಟೆ ನಿನ್ನ ಕ್ಷಮಿಸ್ಬಿಡು ಭೂಮಿ ಕ್ಷಮಿಸ್ಬಿಡು ನಾನು ನವೀನ್ ಬಗ್ಗೆ ಏನೂ ಅನ್ಕೋತಿರ್ಲಿಲ್ಲ ನಾನು ನಿನ್ನ ಜೊತೆ ಬಂದಿದ್ರೆ ಅವಳಿಗೆ ಇನ್ನೂ ಅರ್ಥ ಆಗೋ ಥರ ನಾನು ಬುದ್ಧಿ ಹೇಳ್ತಿದ್ದೆ ನಾನು ಒಪ್ಪಿಸ್ತಿದ್ದೆ ಅವಳನ್ನ ನೀವೇನೋ ಒಪ್ಪಿಸ್ತಾ ಇದ್ರಿ ಅವಿನಾಶ್ ಆದರೆ ಅವಳು ನಿಮ್ಗೆ ಗೊತ್ತಾಗಿದೆ ಅಂತ ವಿಷಯ ಗೊತ್ತಾಗಿ ಅವಳಿಗೆ ಇನ್ನೂ ಬೇಜಾರಾಗ್ತಿತ್ತು ಅವಳಿಗೆ ಮುಜುಗರ ಆಗ್ತಿತ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲಿಲ್ಲ ಅಷ್ಟೇ ಪಾಪ ಅವಳ ಪರಿಸ್ಥಿತಿ ಯಾರಿಗೂ ಬೇಡ ಹಂಗಾಗ್ಬಿಟ್ಟಿದೆ ಏನು ಮಾಡ್ತಾ ಇದ್ದಾಳೋ ಏನೋ ಗೊತ್ತಿಲ್ಲ ಅಯ್ಯೋ ದೇವ್ರೇ ಯಾಕಪ್ಪ ನಮ್ಮ ಅಪ್ಪನ ಮನೆಗೆ ಇಂಥ ಕಷ್ಟ ಕೊಟ್ಟೆ ಯಾಕಪ್ಪ ನಮ್ಮ ಅಣ್ಣನ ಮಗಳಿಗೆ ಇಂಥ ಮೋಸ ಮಾಡಿದೆ ಅಯ್ಯೋ ಅದೇನು ಮಾಡಿತಪ್ಪ ದೇವ್ರೇ ಏನು ಮಾಡಿತಪ್ಪ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರಲ್ಲಪ್ಪ ಅಷ್ಟು ಪ್ರೀತಿಯಿಂದ ಬೆಳೆಸಿ ಅಯ್ಯೋ ಅಂಥವ್ನ ಕೈಗೆ ಸಿಗಾಕೊಂಡು ಮೋಸ ಹೋಗ್ಬಿಡ್ಲಲ್ಲಪ್ಪ ಅಂಥವ್ನ ಕೈಗೆ ಸಿಗಾಕೊಂಡು ಮೋಸ ಹೋಗ್ಬಿಡ್ಲಲ್ಲ ಅಯ್ಯೋ ದೇವ್ರೇ ನಮ್ಮ ಅದಕ್ಕೆ ಅದು ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ದಮ್ಮಯ್ಯ ನೀವು ಇಷ್ಟು ಬೇಜಾರು ಮಾಡ್ಕೊತೀರ ಅಂತ ಗೊತ್ತಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ರಾಣಿ ಆಂಟಿ ಒಂದು ಒಳ್ಳೆ ಹುಡುಗನ ನೋಡಿದ್ದಾರೆ ಅವಳಿಗೆ ಅವಳು ಏನಾದರೂ ಆ ಹುಡುಗನ ಮದುವೆ ಆದರೆ ಚೆನ್ನಾಗಿರ್ತಾಳೆ ಈಗ ಆಗಿರೋದೆಲ್ಲ ಮರೆತು ಸುಖವಾಗಿರ್ತಾಳೆ ಎಲ್ಲ ಸರಿ ಹೋಗುತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ದಯವಿಟ್ಟು ಅಯ್ಯೋ ಏನವ ಮಾಡೋದು ಏನು ಮಾಡೋದು ಅಷ್ಟು ಓದಿ ಬುದ್ಧಿ ಇಲ್ದಂಗೆ ಅಂತ ಕೆಲಸ ಮಾಡ್ಕೊಂಡವಳಲ್ಲ ಅಯ್ಯೋ ಅದು ಹೆಂಗೆ ತಡ್ಕೊಂಡಿದ್ದದೋ ಏನೋ ಇದನ್ನೆಲ್ಲವ ಅಯ್ಯೋ ನಮ್ಮ ಅದಕ್ಕೆ ಅದು ಹೆಂಗೆ ನಿಭಾಯಿಸ್ತಾ ಇದ್ದಾಳೋ ದೇವ್ರೇ ನಮ್ಮ ಅಣ್ಣ ಬೇರೆ ಕೋಪಿಷ್ಟ ಅದೇನು ಮಾಡಿದಾನೋ ದೇವ್ರೇ ಪರಮಾತ್ಮ ಏನು ಮಾಡೋದಪ್ಪ ಈಗ ಅವಾಗ ಸುಮ್ಮನಿರು ಫೋನ್ ಮಾಡಿ ಅದೇನು ಕೇಳೋಕೈತದೆ ಬೇಕಾದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಕೈತೆ ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡ ಭೂಮಿ ಹೋಗೋ ಅವ್ನು ಕರ್ಕೋಗು ಅಳಿಕೆ ಕರ್ಕೋಗು ಅತ್ತೆ ಬನ್ನಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ಬನ್ನಿ ಅತ್ತೆ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಲ್ಲಿ ನೀರು ಗೀರು ಕೊಡ್ತೀನಿ ಬನ್ನಿ ನೀರು ಕುಡಿಯೋರಿ ಛೇ ಪಾಪ ನಮ್ಮ ನವಿಂಗೆ ಹೆಂಗೆ ಮೋಸ ಮಾಡ್ಬಿಟ್ಟವನೇ ಅವನು ನನ್ನ ಮಗ ಸಿಕ್ಕಿದ್ರೆ ಮಾತ್ರ ನಾನು ಬಿಡೋದಿಲ್ಲ ಅವ್ನು ಯಾರು ಅಂತ ತಿಳ್ಕೊತೀನಿ ಇರು